ಬಿಜೆಪಿ 2-3 ಅಂಶ ಬಹುಮತದಿಂದ ಗೆಲ್ಲುವ ಅತ್ಯಂತ ಗೆಲುವಿನ ಸಮೀಪದಲ್ಲಿದೆ, ಗೆಲ್ತದೆ. ಈ ಚುನಾವಣೆಯಲ್ಲಿ ಒಂದು ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯತೆ ಮತ್ತು ಅವರ ನಾಯಕತ್ವ ಲೋಕಸಭಾ ಚುನಾವಣೆ ಆದಮೇಲೆ ಸತತವಾಗಿ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಆದ ಚುನಾವಣೆಯಲ್ಲಿ ದೃಢಪಟ್ಟಿದೆ. ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ ಇರ್ಬೋದು, ಹರಿಯಾಣ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈಗ ಬಿಹಾರ್. ಇದು ಒಂದನೇದು. ಎರಡನೇದು, ಬಿಹಾರಲ್ಲಿ ಭಾಳ ದೊಡ್ಡ ಜಾತಿ ರಾಜಕಾರಣ, ಜಾತಿಯ ಸಮೀಕರಣ ಬಗ್ಗೆ ಚರ್ಚೆ ಆಗ್ತದೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಕಾಂಗ್ರೆಸ್ಸು ಮತ್ತು RJD ಅವರು ಎಲ್ಲ ಹಿಂದುಳಿದ ವರ್ಗ ಮತ್ತು SC/ST ಮತ್ತು ಮೈನಾರಿಟಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ರು. ಅದು ಸುಳ್ಳಾಗಿದೆ. SC/ST 85% ಜನ BJP JDU ಮತ ಹಾಕಿದ್ದಾರೆ. ಹಿಂದುಳಿದ ವರ್ಗದವರು ಭಾಳ ದೊಡ್ಡ ಪ್ರಮಾಣದಲ್ಲಿ, 2 ಹಿಂದುಳಿದ OBC ಮತ್ತು EBC ಅಂತಿದೆ. ಎಲ್ಲಿ OBC ಮತ್ತು EBC ಪ್ರಭಾವ ಇದೆ ಅಲ್ಲಿ ಎಲ್ಲ ಕಡೆ BJP ಮತ್ತು JDU ಗೆದ್ದಿದೆ, NDA ಗೆದ್ದಿದೆ. ಹೀಗಾಗಿ ಹಿಂದುಳಿದ ವರ್ಗ SC/ST ಜನಾಂಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಿದೆ. ಮೂರನೇದಾಗಿ, ಅತಿ ಹೆಚ್ಚು ತುಷ್ಟೀಕರಣದ ರಾಜಕಾರಣ ಮಾಡೋಕ್ಕೆ ಹೋಗಿ ಎಲ್ಲೆಲ್ಲಿ ಮೈನಾರಿಟಿ ಹೆಚ್ಚಿದೆ ಅಲ್ಲಿ ಅದರ ತದ್ವಿರುದ್ಧವಾಗಿರುವಂಥ ಮತಗಳು ಒಂದುಗೂಡಿದ್ದಾವೆ, ಕನ್ಸಲ್ಟೇಷನ್ ಆಗಿದೆ. ಹೀಗಾಗಿ 2-3 ಅಂಶ ಬಹುಮತ ಬರ್ತಾ ಇದೆ. ಇದು ಇಡೀ ದೇಶದಲ್ಲಿ ಮುಂಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರು ಇನ್ನಷ್ಟು ಭಾಳ ಶಕ್ತಿಶಾಲಿಯಾಗಿದ್ದಾರೆ. ಹಲವಾರು ಪ್ರಮುಖವಾಗಿರುವಂಥ ನಿರ್ಣಯಗಳನ್ನು ದೇಶದ ಹಿತದೃಷ್ಟಿಯಿಂದ, ದೇಶದ ಸುರಕ್ಷೆ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತೆಗೆದುಕೊಳ್ಳೋದಕ್ಕೆ ಜನರ ದೊಡ್ಡ ಆಶೀರ್ವಾದ ಆಗಿದೆ ಅಂತ ಹೇಳಕ್ಕೆ ಸರ್. ದೇಶಾದ್ಯಂತ ಮತಗಳತನದ ಏನು ಅಭಿಯಾನ ಮಾಡ್ತಿದ್ದಾರೆ, ಒಂದು ಕಡೆ ಈ ರೀತಿಯಾದಂಥ ಫಲಿತಾಂಶ ನೋಡ್ರಿ, ಮೊದಲೇ ಪ್ರಶ್ನೆ ಮತಗಳತನ ಯಾರಿಂದ ಮತಗಳತನ ಆಗಿದೆ, ಎಲ್ಲಿಂದ ಆಗಿದೆ, ಅದ್ರ ಬಗ್ಗೆ ಯಾವುದೇ ಪುರಾವೆ ಇಲ್ಲ. ಕಳ್ಕೊಂಡೊಂದು ಇಲ್ಲ, ಯಾವ ಕಳ್ತನ ಮಾಡಿದೊಂದು ಇಲ್ಲ, ಯಾರ ಕಳ್ತನ ಮಾಡಿ ಮಾರಿದ್ದಕ್ಕೂ ಸಾಕ್ಷಿ ಇಲ್ಲ. ಸುಮ್ಮನೆ ಮತಗಳತನ ಅಂತಂದು ಆಫೀಸ್ನಾಗ ಕೂತ್ಕೊಂಡು ವಿಡಿಯೋ ಇದು ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ರೆ ಆಗುತ್ತಾ? ಈಗ ರಾಹುಲ್ ಗಾಂಧಿಯವರು ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ, ಎಲ್ಲ ರಾಜ್ಯಗಳಲ್ಲಿ ಮತದ ಶುದ್ಧೀಕರಣ ಆಗಬೇಕು ಅಂತ ಅವ್ರು ಶಬ್ದ ಬಳಸಿದ್ದಾರೆ. ಶುದ್ಧೀಕರಣ ಅಂದ್ರೇನು? ಈಗ SIR ಆಗ್ತದೆ, ಅದೇ ಶುದ್ಧೀಕರಣ. ಒಂದು ಕಡೆ ಅವರೇ ಬರೀತಾರೆ, ಇನ್ನೊಂದು ಅವರೇ ವಿರೋಧ ಮಾಡ್ತಾರೆ. ಹೀಗಾಗಿ ಏನು ಒಂದು ಸುಳ್ಳಿನ ಪದೇ ಹೇಳಿ ಅರಾಜಕತೆ ಎಬ್ಬಿಸ್ಬೇಕನ್ನುವಂಥ ಅವ್ರ ಪ್ರಯತ್ನ ಜನರು ನೋಡಿದ್ದಾರೆ. ಯಾವ ಜನರು ಬೆಂಬಲ ಕೊಟ್ಟಿಲ್ಲ. ಅದನ್ನು ಮಾಡಿದ್ದಕ್ಕಾಗಿ ಅತಿ ಹೆಚ್ಚು ಸೀಟನ್ನು ಬಿಹಾರದಲ್ಲಿ ಕಳ್ಕೊಂಡಿದ್ದಾರೆ. ಚುನಾವಣೆ ಫಲಿತಾಂಶ ರಾಜ್ಯ ಬಿಜೆಪಿಗೆ ಏನು ಪಾಠ ಕಲಿಸ್ಕೊಡ್ತಿದೆ? ರಾಜ್ಯದ BJP ಅವರಿಗೆ ಈ ದುಷ್ಟ ದುರಾಡಳಿತ ಕಾಂಗ್ರೆಸ್ ವಿರುದ್ಧ ಒಕ್ಕಟ್ಟಾಗಿ ಒಂದಾಗಿ ನಾವು ಜನಪರವಾದಂಥ ಕೆಲಸಗಳನ್ನು, ಹೋರಾಟಗಳನ್ನು, ಸಂಘಟನೆಗಳನ್ನು ಮಾಡಿದರೆ ಖಂಡಿತ 2-3 ಬಹುಮತ ಮುಂದಿನ ಚುನಾವಣೆಯಲ್ಲಿ BJP ಸಿಗ್ತದೆ. ಇದೇ ಪಾಠ. ಈಗ ಬಾಂಬ್ ಪ್ರಕರಣ ಆದಮೇಲೆ ಇಲ್ಲ ಚುನಾವಣೆ ಆದ ಟೈಮಲ್ಲಿ, ಚುನಾವಣೆ ಬಂದ ಟೈಮಲ್ಲಿ ಬಾಂಬ್ ಆಗುತ್ತೆ ಅದಂತೆಲ್ಲ ವ್ಯಂಗ್ಯವಾಡಿದ್ರು ಕಾಂಗ್ರೆಸ್ನವರು. ಇದೆಲ್ಲ ನೋಡಿದಾಗ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಯಿತು ಅಂತ ನಿಮ್ಮ ವಿಶ್ಲೇಷಣೆ? ಅದಕ್ಕೇನು ಸಂಬಂಧ ಇಲ್ಲ, ಬಾಂಬ್ಗೆ ಅದಕ್ಕೇನು ಸಂಬಂಧ ಇಲ್ಲ. ಅವರು ಏನೇ ಮಾಡಿದ್ರು ರಾಜಕಾರಣ ನೋಡುವಂಥ ಏನು ಹೇಳಿದರು ಮುಖ್ಯಮಂತ್ರಿಗಳು, ಬಾಂಬ್ ಆಗಿದ್ದರಿಂದ ನಮಗೆ ಬೆಂಬಲ ಆಗುತ್ತೆ ಅಂತಂದರು. ಅದೆಲ್ಲ ಹಂಗೆ ಆಗೋದಿಲ್ಲ. ಅದು ಜನ ಎಲ್ಲ ತೀರ್ಮಾನ ಗೊತ್ತಿದೆ. ಜನರು ಭಾಳ ಬುದ್ಧಿವಂತರಿದ್ದಾರೆ. ನಾಯಕರುಗಳಿಗಿಂತ ಜನ ಬುದ್ಧಿವಂತರಿದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ ಬಿಹಾರ ಜನ. BJP 2-3 ಅಂಶ ಬಹುಮತದಿಂದ ಗೆಲ್ಲುವ ಅತ್ಯಂತ ಗೆಲುವಿನ ಸಮೀಪದಲ್ಲಿದೆ, ಗೆಲ್ತದೆ. ಈ ಚುನಾವಣೆಯಲ್ಲಿ ಒಂದು ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯತೆ
ಮತ್ತು ಅವರ ನಾಯಕತ್ವ ಲೋಕಸಭಾ ಚುನಾವಣೆ ಆದಮೇಲೆ ಸತತವಾಗಿ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಆದ ಚುನಾವಣೆಯಲ್ಲಿ ದೃಢಪಟ್ಟಿದೆ. ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ ಇರ್ಬೋದು, ಹರಿಯಾಣ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈಗ ಬಿಹಾರ್. ಇದು ಒಂದನೇದು. ಎರಡನೇದು, ಬಿಹಾರಲ್ಲಿ ಭಾಳ ದೊಡ್ಡ ಜಾತಿ ರಾಜಕಾರಣ, ಜಾತಿಯ ಸಮೀಕರಣ ಬಗ್ಗೆ ಚರ್ಚೆ ಆಗ್ತದೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಕಾಂಗ್ರೆಸ್ಸು ಮತ್ತು RJD ಅವರು ಎಲ್ಲ ಹಿಂದುಳಿದ ವರ್ಗ ಮತ್ತು SC/ST ಮತ್ತು ಮೈನಾರಿಟಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ಬಿಂಬಿಸ್ತಾ ಇದ್ರು. ಅದು ಸುಳ್ಳಾಗಿದೆ. SC/ST 85% ಜನ BJP JDU ಮತ ಹಾಕಿದ್ದಾರೆ. ಹಿಂದುಳಿದ ವರ್ಗದವರು ಭಾಳ ದೊಡ್ಡ ಪ್ರಮಾಣದಲ್ಲಿ, 2 ಹಿಂದುಳಿದ OBC ಮತ್ತು EBC ಅಂತಿದೆ. ಎಲ್ಲಿ OBC ಮತ್ತು EBC ಪ್ರಭಾವ ಇದೆ ಅಲ್ಲಿ ಎಲ್ಲ ಕಡೆ BJP ಮತ್ತು JDU ಗೆದ್ದಿದೆ, NDA ಗೆದ್ದಿದೆ. ಹೀಗಾಗಿ ಹಿಂದುಳಿದ ವರ್ಗ SC/ST ಜನಾಂಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಿದೆ. ಮೂರನೇದಾಗಿ, ಅತಿ ಹೆಚ್ಚು ತುಷ್ಟೀಕರಣದ ರಾಜಕಾರಣ ಮಾಡೋಕ್ಕೆ ಹೋಗಿ ಎಲ್ಲೆಲ್ಲಿ ಮೈನಾರಿಟಿ ಹೆಚ್ಚಿದೆ ಅಲ್ಲಿ ಅದರ ತದ್ವಿರುದ್ಧವಾಗಿರುವಂಥ ಮತಗಳು ಒಂದುಗೂಡಿದ್ದಾವೆ, ಕನ್ಸಲ್ಟೇಷನ್ ಆಗಿದೆ. ಹೀಗಾಗಿ 2-3 ಅಂಶ ಬಹುಮತ ಬರ್ತಾ ಇದೆ. ಇದು ಇಡೀ ದೇಶದಲ್ಲಿ ಮುಂಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರು ಇನ್ನಷ್ಟು ಭಾಳ ಶಕ್ತಿಶಾಲಿಯಾಗಿದ್ದಾರೆ. ಹಲವಾರು ಪ್ರಮುಖವಾಗಿರುವಂಥ ನಿರ್ಣಯಗಳನ್ನು ದೇಶದ ಹಿತದೃಷ್ಟಿಯಿಂದ, ದೇಶದ ಸುರಕ್ಷೆ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತೆಗೆದುಕೊಳ್ಳೋದಕ್ಕೆ ಜನರ ದೊಡ್ಡ ಆಶೀರ್ವಾದ ಆಗಿದೆ ಅಂತ ಹೇಳ್ತೀನಿ ಸರ್. ದೇಶಾದ್ಯಂತ ಮತಗಳತನದ ಏನು ಅಭಿಯಾನ ಮಾಡ್ತಿದ್ದಾರೆ, ಒಂದು ಕಡೆ ಈ ರೀತಿಯಾದಂಥ ಫಲಿತಾಂಶ ನೋಡ್ರಿ, ಮೊದಲೇ ಪ್ರಶ್ನೆ ಮತಗಳತನ ಯಾರಿಂದ ಮತಗಳತನ ಆಗಿದೆ, ಎಲ್ಲಿಂದ ಆಗಿದೆ, ಅದ್ರ ಬಗ್ಗೆ ಯಾವುದೇ ಪುರಾವೆ ಇಲ್ಲ. ಕಳ್ಕೊಂಡೊಂದು ಇಲ್ಲ, ಯಾವ ಕಳ್ತನ ಮಾಡ್ದೊಂದು ಇಲ್ಲ, ಯಾರ ಕಳ್ತನ ಮಾಡಿ ಮಾರಿದ್ದಕ್ಕೂ ಸಾಕ್ಷಿ ಇಲ್ಲ. ಸುಮ್ಮನೆ ಮತಗಳತನ ಅಂತಂದು ಆಫೀಸ್ನಾಗ ಕೂತ್ಕೊಂಡು ವಿಡಿಯೋ ಇದು ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ರೆ ಆಗುತ್ತಾ? ಈಗ ರಾಹುಲ್ ಗಾಂಧಿಯವರು ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ, ಎಲ್ಲ ರಾಜ್ಯಗಳಲ್ಲಿ ಮತದ ಶುದ್ಧೀಕರಣ ಆಗಬೇಕು ಅಂತ ಅವ್ರು ಶಬ್ದ ಬಳಸಿದ್ದಾರೆ. ಶುದ್ಧೀಕರಣ ಅಂದ್ರೇನು? ಈಗ SIR ಆಗ್ತದೆ, ಅದೇ ಶುದ್ಧೀಕರಣ. ಒಂದು ಕಡೆ ಅವರೇ ಬರೀತಾರೆ, ಇನ್ನೊಂದು ಅವರೇ ವಿರೋಧ ಮಾಡ್ತಾರೆ. ಹೀಗಾಗಿ ಏನು ಒಂದು ಸುಳ್ಳಿನ ಪದೇ ಹೇಳಿ ಅರಾಜಕತೆ ಎಬ್ಬಿಸ್ಬೇಕನ್ನುವಂಥ ಅವ್ರ ಪ್ರಯತ್ನ ಜನರು ನೋಡಿದ್ದಾರೆ. ಯಾವ ಜನರು ಬೆಂಬಲ ಕೊಟ್ಟಿಲ್ಲ. ಅದನ್ನು ಮಾಡಿದ್ದಕ್ಕಾಗಿ ಅತಿ ಹೆಚ್ಚು ಸೀಟನ್ನು ಬಿಹಾರದಲ್ಲಿ ಕಳ್ಕೊಂಡಿದ್ದಾರೆ. ಬಿಹಾರದ ಚುನಾವಣೆ ಫಲಿತಾಂಶ ರಾಜ್ಯ ಬಿಜೆಪಿಗೆ ಏನು ಪಾಠ ಕಲಿಸ್ಕೊಡ್ತಿದೆ? ರಾಜ್ಯದ BJP ಅವರಿಗೆ ಈ ದುಷ್ಟ ದುರಾಡಳಿತ ಕಾಂಗ್ರೆಸ್ ವಿರುದ್ಧ ಒಕ್ಕಟ್ಟಾಗಿ ಒಂದಾಗಿ ನಾವು ಜನಪರವಾದಂಥ ಕೆಲಸಗಳನ್ನು, ಹೋರಾಟಗಳನ್ನು, ಸಂಘಟನೆಗಳನ್ನು ಮಾಡಿದರೆ ಖಂಡಿತ 2-3 ಬಹುಮತ ಮುಂದಿನ ಚುನಾವಣೆಯಲ್ಲಿ BJP ಸಿಗ್ತದೆ. ಇದೇ ಪಾಠ. ಈಗ ಈ ಬಾಂಬ್ ಪ್ರಕರಣ ಆದಮೇಲೆ ಇಲ್ಲ ಚುನಾವಣೆ ಆದ ಟೈಮಲ್ಲಿ, ಚುನಾವಣೆ ಬಂದ ಟೈಮಲ್ಲಿ ಬಾಂಬ್ ಆಗುತ್ತೆ ಅದಂತೆಲ್ಲ ವ್ಯಂಗ್ಯವಾಡಿದ್ರು ಕಾಂಗ್ರೆಸ್ನವರು. ಇದೆಲ್ಲ ನೋಡಿದಾಗ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಯ್ತು ಅಂತ ನಿಮ್ಮ ವಿಶ್ಲೇಷಣೆ? ಅದಕ್ಕೇನು ಸಂಬಂಧ ಇಲ್ಲ, ಬಾಂಬ್ಗೆ ಅದಕ್ಕೇನು ಸಂಬಂಧ ಇಲ್ಲ. ಅವರು ಏನೇ ಮಾಡಿದ್ರು ರಾಜಕಾರಣ ನೋಡುವಂಥ, ಏನು ಹೇಳಿದರು ಮುಖ್ಯಮಂತ್ರಿಗಳು, ಬಾಂಬ್ ಆಗಿದ್ದರಿಂದ ನಮಗೆ ಬೆಂಬಲ ಆಗುತ್ತೆ ಅಂತಂದರು. ಅದೆಲ್ಲ ಹಂಗೆ ಆಗೋದಿಲ್ಲ. ಅದು ಜನ ಎಲ್ಲ ತೀರ್ಮಾನ ಗೊತ್ತಿದೆ. ಜನರು ಭಾಳ ಬುದ್ಧಿವಂತರಿದ್ದಾರೆ. ನಾಯಕರುಗಳಿಗಿಂತ ಜನ ಬುದ್ಧಿವಂತರಿದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ ಬಿಹಾರ ಜನ.